ಉದ್ದಕ್ಕೂ ಮಾಮೂಲಿ ತೊಂದರೆ ಕೊಡೋ ಜನ ಇದ್ದೇ ಇದ್ದರು. ಅದರಲ್ಲಿ ಇವನು ಒಬ್ಬ. ಗಾಡಿ ತಂದು ಕರೆಕ್ಟಾಗಿ ನನ್ನ ಮುಂದೆ ನಿಲ್ಲಿಸ್ತಾನೆ. ಒತ್ತರಿಸ್ಕೊಂಡು ಅಂದರೆ ಟಚ್ ಮಾಡ್ಕೊಂಡು ಹೋಗ್ತಾನೆ. ಗಾಡಿ ನಿಲ್ಸ್ಕೊಂಡು ಮುಂದೆ ಹಿಂದೆ ತಿರುಗಿ ಬೇರೆ ನೋಡ್ತಾ ಇದ್ದ. ಅದಕ್ಕೆ ಹೋಗಿ ಕವರ್ ಮಾಡ್ಕೊಂಬಂದೆ. ಸೊ ಇಲ್ಲಿ ಲೇಡಿ ಕಾಣ್ತಾ ಇದ್ದಾರಲ್ಲ, ಇವರು ಲಕ್ಷ್ಮಮ್ಮನ ಬಾಲಂಗುಚಿ. ಆ್ಯಕ್ಚುಲಿ ಮೈಸೂರಿಂದ ಇಲ್ಲಿ ಬಂದಿರೋದು. ಇವತ್ತೇ ಫಸ್ಟ್ ನಾನು ನಂಜನಗೂಡಲ್ಲಿ ನೋಡ್ತಾ ಇರೋದು. ಮೈಸೂರಲ್ಲಿ ಸ್ಪೆಷಲಿ ಅಕ್ಷಯ ಪಾತ್ರೆ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಆ ಜಾಗದಲ್ಲಿ ಅಮ್ಮ ಕಾಣಿಸ್ಕೊಳ್ತಾ ಇದ್ರು. ದಾಸೋಹ ಭವನದ ಮುಂದಕ್ಕೆ ಹೋಗ್ತಿದ್ದ ಹಾಗೆ ಪೊಲೀಸವರು ತಾವೇ ಎಂಟ್ರಿಗೆ ಹೋಗ್ತಾರೆ. ಆ್ಯಕ್ಚುಲಿ ಅವಾಗ ಕರೆಕ್ಟಾಗಿ 1:30 ಗಂಟೆ ಟೈಮ್. ಇಲ್ಲಿ ನಡೆಯೋ ಸ್ಟೋರಿ ಸಿಂಪಲ್. ಇವತ್ತು 4ನೇ ತಾರೀಕು. ಹೀಗಾಗಿ ಪುಟ್ಟಸ್ವಾಮಿಯವರು ಪೊಸಿಷನ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಸೊ ಪುಟ್ಟಸ್ವಾಮಿಯವ್ರಿಗೆ ಸಂಬಂಧಪಟ್ಟ ಜನಗಳು ಇಲ್ಲೆಲ್ಲ ಕಾಣಿಸ್ಕೊಳ್ತಾರೆ. ಲಕ್ಷ್ಮಮ್ಮನ ಬಾಲಂಗುಚಿ, ಮತ್ತು ಕುಮುದನ ಕುಮುದಲ ಮಗ ಇದ್ದಾನಲ್ಲ, ಕುಮುದ ಮತ್ತು ಕಂದ ಅವನ ಬಾಲಂಗುಚಿ, ಮತ್ತು ಕುಮುದಲ ಗಂಡ ಹರೀಶ್, ಈ ಥರ ಅಪ್ಪ ಮಕ್ಕಳು, ಮತ್ತು ಲಕ್ಷ್ಮಮ್ಮ ಮತ್ತು ವಯಸ್ಸಾದ ಪುಟ್ಟಸ್ವಾಮಿ, ಈ ಥರದವ್ರು ಕಾಣಿಸ್ಕೊಳ್ತಾರೆ. ಇವುಗಳೇ ಸುತ್ತಮುತ್ತ ನಿಂತ್ಕೊಂಡು ಉಜ್ಜಾಡೋದು, ಅಂದರೆ ಒತ್ತರಿಸಾಡೋದು, ಮುಳ್ಸಂದಿ ತೆಗಿಸೋದು, ಕಾಲಲ್ಲಿ ತೆಗಿಸೋದು, ಕಾಲಲ್ಲಿ ಒದಿಯೋದು, ಮತ್ತು ಸಿಕ್ಕಾಪಟ್ಟೆ ಮಾತಾಡೋದು ಹೆದ್ವಾ. ಮತ್ತು ಒಬ್ಬಳು ಮುದುಕಿ ಇದ್ಲು, ಆ ಎಮ್ಮ ಅಂತೂ ಮಗನ ಬಗ್ಗೆ ಮಾತಾಡೋದು. ಅಂದರೆ ಅವ್ರ ಮನೇಲಿ ಏನೇನೆಲ್ಲ ಅಡುಗೆ ಮಾಡ್ಕೊಂಡು ತಿಂತಾರೆ ರುಚಿಯಾಗಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಲು, ಮತ್ತು ಅವ್ರ ಮಕ್ಕಳಿಗೆ ಎಷ್ಟೆಷ್ಟು ವರ್ಷದಲ್ಲಿ ಮದುವೆ ಮಾಡಿದ್ದಾಳೆ ಮದುವೆ ಬಗ್ಗೆ ಮಾತಾಡಲು, ಮತ್ತು ಎಷ್ಟೆಷ್ಟು ಕೋಟಿ ಅಲ್ಲಿ ವರದಕ್ಷಿಣೆ ಕೊಟ್ಟಿದ್ದಾರೆ ಅದೆಲ್ಲ ಮಾತಾಡಲು. ಸೊ ಈ ಥರದ್ದು. ಮತ್ತು ಅದೇ ಬೇರೆ ಅವ್ರ ಮಕ್ಕಳು ಏನೇನೆಲ್ಲ ಕಾರ್ಯಗಳು ಮಾಡ್ತಾಯಿದ್ದಾರೆ ಪ್ರೊಫೆಷನಲ್ಲಿ, ಅದೆಲ್ಲ ಗುಣದಾನಗಳು. ಸೊ ಇಂಥದ್ದೇ ಮಾತುಗಳು ಬರೀ ಇದೇ ನಡೀತಾ ಇತ್ತು ಅಲ್ಲಿವರೆಗೂ. ಇನ್ನೊಂದು ಗಮನಿಸಲೇಬೇಕಾದ ವಿಷಯ ಏನಂದರೆ, ಇವತ್ತು ಇದರಲ್ಲಿ ದಾಸೋಹ ಭವನ ಕ್ಯೂವಲ್ಲಿ ಕರೆಕ್ಟಾಗಿ 1 ಗಂಟೆ ನಿಂತ್ಕೊಂಡಿದ್ದೀನಿ. 1:30ಗೆ ಒಳಗಡೆ ಹೋದೆ, ಅಂದರೆ ಕ್ಯೂ ಎಂಟ್ರಿಗೆ ಹೊಡೆದೆ. ಪೊಲೀಸವ್ರು ನನಗೆ ಕಾಣ್ತಾರಲ್ಲ, ಆವಾಗ 1:30. ದಾಸೋಹ ಭವನದ ಹೊಸ್ಲು ದಾಟಿ ಒಳಗಡೆ ಹೋಗ್ತೀನಲ್ಲ, ಒಳಗಡೆ ಹೋಗೋದು ಕರೆಕ್ಟಾಗಿ 2:30, ಅಂದರೆ 1 ಗಂಟೆ ಟೈಮ್ ಒಳಗಡೆ ನಿಲ್ಲಿಸಿದ್ರು. ಇಲ್ಲಿ ಒಳಗಡೆ ನಡೆಯೋದೊಂದು
ಮೇಜರ್ ವಿಷಯ ಏನಂದರೆ ಹೇಗೆ ನಿಲ್ಲೂ ಅದೇ ರೀತಿ ಕುಮುದಾಳ ಕಂದ ಇರ್ತಾನಲ್ಲ ಅವನ ವಯಸ್ಸಿನ ಬಾಲಂಗೋಚಿಗಳು ಅದನ್ನು ಅಕ್ಕಪಕ್ಕ ಕೂತ್ಕೊಳ್ತಾರೆ. ಅವರು ಫ್ರೀ ಬೋರ್ಡ್ ಥರ ಕೂತ್ಕೊಳ್ತಾರೆ, ಅವ್ರ ಸುತ್ತಮುತ್ತ ಯಾರೂ ಇರೋದಿಲ್ಲ. ಸೊ ನನ್ನ ಪಕ್ಕ ಕೂತ್ಕೊಳ್ತಾರೆ ರೈಟ್ ಹ್ಯಾಂಡ್ ಸೈಡು. ಅವನು ಬೇಕಂತಲೇ ಸಿಕ್ಕಾಬಿಟ್ಟು ಕ್ಲೋಸಪ್ಪಲ್ಲಿ ಕೂತ್ಕೊಂಡು ಅವನ ಪಾದಗಳಲ್ಲಿ ನನ್ನ ಮಂಡಿನ ಹೊಡೆಯೋದು ಸಹ ಪದೇ ಪದೇ ಮತ್ತು ಮಳ್ಸೋದಕ್ಕೆ ತಲುಪಿಸೋದು ಮತ್ತು ಫೋನಲ್ಲಿ ಮಾತಾಡೋದು. ಸೊ ಈ ಥರದ್ದೆಲ್ಲ ಹೆವಿ ಕಾಟ ಕೊಡ್ತಾಯಿದೆ ಬಡಿ ಮಗ. ಅದು ಕವರ್ ಮಾಡಿ ರೂಪನ್ ಮಗ ಪಕ್ಕ ಜಾಗ ಎಷ್ಟಿದೆ, ರೂಪನ್ ಮಗನ ಬಾಲಂಗೋಚಿ ಪಕ್ಕ ಜಾಗ ಎಷ್ಟಿದೆ, ನನ್ನ ಪಕ್ಕ ಎಷ್ಟು ಕ್ಲೋಸಪ್ ಎಲ್ಲ ಕೂತ್ಕೊಂಡ್ರು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ನಲ್ಲ ಆ ಕಡೆ ಈ ಕಡೆ ಅಂತ. ರೋಲ್ ನಂಬರ್ 3 ರಾಯಲ್, ಅವನ ಹೆಸರೇನು ಯದುವೀರ್ ಬಾಲಂಗೋಚಿ ಅವನು. ಮತ್ತು ಈಗ ಗಂಟೆ ಕರೆಕ್ಟಾಗಿ 2 ಗಂಟೆ 20 ನಿಮಿಷ. 2 ಗಂಟೆ 20 ನಿಮಿಷ. ನಾನು ಅಲ್ಲಿಗೆ ಬಂದಾಗ 20 ನಿಮಿಷ. ನಾನು ಅಲ್ಲಿಗೆ ಬಂದಾಗ 1 ಗಂಟೆ 20 ನಿಮಿಷ ಇರಬೇಕು. ಅರೌಂಡ್ ಕರೆಕ್ಟಾಗಿ 1 ಅವರ್ ಆಚೆ ನಿಲ್ಲಿಸಿ ಒಳಗಡೆ ಕಳಿಸೋ. ಯಾಕೆ ಅಂದರೆ ಲಾಸ್ಟ್ ಟೈಮ್ ನಾನು 2 ಸರಿ ಊಟ ಮಾಡೋದ್ನಲ್ಲ, ಅದಕ್ಕೆ ಈ ಸರಿ ಕ್ಯೂನಲ್ಲೇ 1 ಗಂಟೆ ನಿಲ್ಸಿದ್ದಾರೆ. ನಾನು ದಾಸೋಹ ಭವನದಿಂದ ಹೊರಗಡೆಗೆ ಊಟ ಮಾಡ್ಕೊಂಡು ಬರ್ತಿದ್ದ ಹಾಗೆಯೇ ದಾಸೋಹ ಭವನದ ಎಂಟ್ರೆನ್ಸ್ನ ಕ್ಲೋಸ್ ಮಾಡ್ತಾ ಇರ್ತಾರೆ. ಅಂದರೆ ಟೈಮ್ ಆಗೋಗಿದೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾ ಇರ್ತಾರೆ. ಅದು ನಾನು 2ನೇ ಬಾರಿ ಊಟಕ್ಕೆ ಹೋಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ಹೆಚ್ಚಿಗೆ ಹೊತ್ತು ಮೋರ್ ದೆನ್ 1 ಗಂಟೆಗಿಂತ ಹೆಚ್ಚು ಅದರಿಂದ ಕ್ಯೂ ಅಲ್ಲೇ ನಿಂತ್ಕೊಂಡು ಹಾಗೆ ಮಾಡ್ತಾರೆ. ಮತ್ತು ಈಚೆ ಸೇರ್ಕೊಂಡ್ಬಿಡ್ತಾನೆ ಒಳಗಡೆ ಹೋಗಿ ಅಂತ ಹೇಳ್ಬಿಟ್ಟು ಹೆವಿ ಜನ ಕ್ರೌಡ್ ಕ್ರಿಯೇಟ್ ಮಾಡಿರ್ತಾರೆ. ಆ್ಯಕ್ಚುಲಿ ಅಷ್ಟು ತುಂಬ ಜನ ಕ್ರಿಯೇಟ್ ಮಾಡಿರೋದು ಇವರೇ. 3 ಅವರ್ಸ್ ಆದರೂ ಅಷ್ಟೊಂದು ಜನ ಇದ್ದಾರೆ. ಆ್ಯಕ್ಚುಲಿ ಅಷ್ಟೊಂದು ಜನ ಇರಲಿಲ್ಲ. ನಾನು ಹೋದಾಗಲೇ ನಾನು ಹೋಗಿದ್ದೆ 1 ಅವರ್. ಇದೆಲ್ಲ ಕ್ರಿಯೇಟಿವ್. ನಾನು 2ನೇ ಬಾರಿ ಊಟ ಮಾಡ್ತಾರೆ. ಬಿಳಿ ಪಂಚ ಚಾಮುಂಡೇಶ್ವರಿ ಬೆಟ್ಟದ ಕಳ್ತು ಬರೀನಲ್ಲ ಕೃಷ್ಣ ಅವನು ಬಾಲಂಗೋಚಿ
ಇದು